ನಾಳೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂದೆ ಕಟೌಟ್ ಹಾಕೋದಕ್ಕೆ ಯಾರ್ಯಾರು ಮುಂದಾಗ್ತಾರೋ ಅವರಿಗೆ ಶಾಕ್ ಕಾದಿದೆ. ನಾಳೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ನಡೀತಾ ಇದೆ. ಯಾರ್ಯಾರು ವಿಧಾನಸೌಧದ ಮುಂದೆ ಕಟೌಟ್ ಹಾಕೋದಕ್ಕೆ ಮುಂದಾಗ್ತಾರೋ ಅವರಿಗೆ ಒಂದು ಶಾಕ್ ಎದುರಾಗಿದೆ. ಏನದು ಶಾಕ್? ಹೈಕೋರ್ಟ್ ಸೂಚನೆಯಂತೆ ಕಟೌಟ್ಗಳು ತೆರವು ಮಾಡಲಾಗ್ತಾ ಇದೆ. ಯಾರ್ಯಾರು ಕಟೌಟ್ ಹಾಕ್ತಾರೋ ಕಂಪ್ಲೀಟ್ಲಿ ಅದನ್ನ ತೆಗೆದಾಕ್ತಾರೆ. ಡಿಕೆಶಿ ಶುಭಾಶಯ ಕೋರಿ ಹಾಕಲಾಗ್ತಿದ್ದ ಬೃಹತ್ ಕಟೌಟ್ ಏನಿದೆ, ಹೈಕೋರ್ಟ್ ಮುಂಭಾಗ ಕಟೌಟ್ ಹಾಕೋದಕ್ಕೆ ಯಾರ್ಯಾರು ಮುಂದಾಗಿದ್ರು ಕಂಪ್ಲೀಟ್ ಆಗಿ ಆ ಕಟೌಟ್ ಅನ್ನ ಕಿತ್ತು ಹಾಕಲಾಗಿದೆ. ಅಫ್ಕೋರ್ಸ್ ಎಲ್ಲಾ ಕಡೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಶುಭಾಶಯ ಕೋರಿ ಕಟೌಟ್ ಅನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿ ಈಗ ಹೈಕೋರ್ಟ್ ಮುಂದೆ ಹಾಕಿರತಕ್ಕಂಥ ಕಟೌಟ್ ಆಗಿರ್ಬೋದು, ಎಲ್ಲೇ ಕಟೌಟ್ ಹಾಕಿದ್ರು ಕೂಡ ಹೈಕೋರ್ಟ್ ಸೂಚನೆ ಮೇರೆಗೆ ಅದನ್ನೆಲ್ಲ ಕಿತ್ತು ತೆಗೆದು ಹಾಕಲಾಗಿದೆ, ತೆರವು ಮಾಡಲಾಗಿದೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಈಗ ಒಂದು ಕಡೆಯಿಂದ ನೀವು ವಿಧಾನಸೌಧದ ಅಕ್ಕಪಕ್ಕ ರಸ್ತೆಯಲ್ಲಿ ಓಡಾಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು. ಎಲ್ಲ ಕಡೆ ಈ ರೀತಿಯ ನಾವು ತೋರಿಸ್ತಾ ಇದ್ದೀವಿ, ಇದೇ ರೀತಿಯ ಒಂದು ಕಟೌಟ್ ಅನ್ನ ಎಲ್ಲ ಕಡೆ ಹಾಕೊಂಡು ಬರ್ತಾ ಇದ್ದಾರೆ. ಆದರೆ ಅದನ್ನ ಹಾಕುವಾಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಕಟೌಟ್ಗಳನ್ನು ಹಾಕಿದಾರೋ ಅದನ್ನೆಲ್ಲ ತೆರವು ಮಾಡುವಂತ ಕಾರ್ಯಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಸದ್ಯ ಡಿಕೆಶಿ ಬೆಂಬಲಿಗರು ಹಾಗೆ ಕೆಲವೊಂದಿಷ್ಟು ನಾಯಕರು ಬೆಂಗಳೂರಿನಾದ್ಯಂತ ಕಟೌಟ್ಗಳ ಅಳವಡಿಕೆಯನ್ನ ಕೂಡ ಮಾಡ್ತಾ ಇದ್ರು. ವಿಧಾನಸೌಧದ ಮುಂಭಾಗ ಕೂಡ ಬೃಹತ್ ಕಟೌಟ್ ಹಾಕಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಆದರೆ ಹೈಕೋರ್ಟ್ನ ಸೂಚನೆಯಂತೆ ಈಗ ಸದ್ಯ ಕಟೌಟ್ ಹಾಕಲು ಮುಂದಾಗಿದ್ದವರಿಗೆ ಶಾಕ್ ಆಗಿದೆ. ನಾನು ಎದುರಿಗೆ ನಿಮಗೆ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇರ್ಬೋದು ನೀವು. ಅಲ್ಲಿ ಸಿದ್ದರಾಮಯ್ಯನವರ ಫೋಟೋವನ್ನ ಹಾಕಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಕೋರಿ ಒಂದು ಫ್ಲೆಕ್ಸ್ ಬ್ಯಾನರ್ ಅನ್ನ ಹಾಕಿದ್ದಾರೆ ನೋಡಿ. ಆ ಒಂದು ಕಟೌಟ್ ಅನ್ನ ಯಾರು ಹಾಕಿದ್ರು ಅವರ ಕೈಯಲ್ಲೇ ಈಗ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಆ ಒಂದು ಕಟೌಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಸುಮಾರು ಬೆಂಗಳೂರಿನ ಹಲವು ಕಡೆ ರಾಜಭವನದ ಬಳಿ ಇರಬಹುದು, ಹಾಗೆ ವಿಧಾನಸೌಧದ ಮುಂಭಾಗದಲ್ಲೇ ಇಲ್ಲೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಆದ್ರೆ ಆ ನಂತರ ಸರಳವಾಗಿ ಮಾಡೋಣ ಅಂತ ಹೇಳಿ ಅದನ್ನ ಲೋಕಭವನಕ್ಕೆ ಶಿಫ್ಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕಟೌಟ್ಗಳ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸದ್ಯ ಈಗ ಹೈಕೋರ್ಟ್ನ ಮುಂಭಾಗದಲ್ಲೇ ಈ ಒಂದು ಕಟೌಟ್ ಅನ್ನ ಅಳವಡಿಕೆ ಮಾಡ್ತಾ ಇದ್ರು. ಸೊ ಹಾಗಾಗಿ ಇದರಿಂದ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಹೈಕೋರ್ಟ್ ಯಾವಾಗ ಒಂದು ಈ ಸೂಚನೆಯನ್ನ ಕೊಡ್ತೋ ಇದನ್ನ ತೆರವು ಮಾಡಿ ಅಂತ ಈ ಒಂದು ಜಾಗದಲ್ಲಿ ಕೂಡ ಹಾಕಿದ್ರು. ನಾನು ಈ ಕಡೆ ತೋರಿಸ್ತೀನಿ ನೋಡು, ಹೈಕೋರ್ಟ್ ನ ಭಾಗವನ್ನ ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಇದರ ಪಕ್ಕದಲ್ಲಿ ಇರೋದು ಹೈಕೋರ್ಟ್. ಇಲ್ಲೇ ನೋಡಿ, ಇಲ್ಲಿ ದೊಡ್ಡ ಕಟೌಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿದ್ರು. ಸುಮಾರು 40 ಅಡಿ ಎತ್ತರ, 100 ಅಡಿ ಅಗಲದಲ್ಲಿ ಈ ಒಂದು ಕಟೌಟ್ ಗಳನ್ನ ಹಾಕ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿಯನ್ನ ತೋರಿಸುವಂತಹ ಕಟೌಟ್ ಗಳಿರ್ಬೋದು. ಆ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿ ಇಲ್ಲಿನ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು, ಯುವ ಕಾಂಗ್ರೆಸ್ನ ವತಿಯಿಂದ ಇರಬಹುದು, ಕೆಲವೊಂದಿಷ್ಟು ಬೆಂಬಲಿಗರು ಶುಭಾಶಯವನ್ನ ಕೋರಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ನ ಸೂಚನೆಯಂತೆ ಸದ್ಯ ಇವೆಲ್ಲವನ್ನ ಕೂಡ ರಿಮೂವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಬಂದಂತಹ ಕಾರ್ಮಿಕರು ಇವತ್ತು ಬೆಳಗ್ಗೆಯಿಂದ ಈ ಕಟೌಟ್ ಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಹಾಕಿರುವಂತಹ ಕಟೌಟ್ ಗಳ ರಿಮೂವ್ ಮಾಡುವಂತ ಕೆಲಸವನ್ನ ಅವರೇ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಸೂಚನೆಯಂತೆ ಜಿಬಿಎ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಸ್ಥಳಕ್ಕೆ ಬಂದು ಸೂಚನೆಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಯಾರು ಈ ಕಟೌಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ರು ಅವರೇ ಈಗ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹರಿ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.